ಇಷ್ಟಪಡೋದಂದರೆ ಟೀ ಬನ್ನು ಟೀ ಕುಡಿಯೋಕೆ ನಿಲ್ಸಿದೆ ನೋಡಿ. ಇಲ್ಲಿ ನಮ್ಮ ಟೋಲಾಗೆ ಇಲ್ಲೇ ಗಾಡಿಯಲ್ಲೇ ತಂದು ಕೊಡ್ತಾರೆ. ಲೈಟ್ ಟ್ರ್ಯಾಕ್ಟ್ರಲ್ಲಿ ಯಾರೋ ಮಂಚ ಬೇರೆ ಹಾಕವ್ರೆ, ಮಂಚ ಬೇರೆ ಹಾಕೋರು. ಅದ್ರಾಗ ಆರಾಮ ಮಲಗಿದ್ವಿ. ಒಳ್ಳೆ ತಣ್ಣ ಎಲ್ಲ ಟೈರು ಚೆನ್ನಾಗವೆ. ಆಮೇಲೆ ಒಂದಕ್ಕೆ 2 ಸಲ ಚೆಕ್ ಮಾಡಿದೆ. ಆಮೇಲೆ ಬಂದು ನೋಡಿದ್ರೆ ಗಾಡಿ ಪಾಸ್ ಆಯ್ತು. ಇಲ್ಲಿ ನೋಡಿ ಹಿಂಗಿದೆ, ಇಲ್ಲಿ ನೋಡಿ ನೋಡಿ ಹಿಂಗ. ನಮ್ಮ ಗಾಡಿಯಲ್ಲಿ ಒಂದು ಸಮಸ್ಯೆ. ನೋಡಿ ಸ್ನೇಹಿತರೆ, ನಮ್ಮ ರಾಮನಗರ ರೋಡ್ ಹೆಂಗೈತಂತ. ಈ ಕಡೆ ಮಾಡ್ತಾ ಇದ್ದಾರೆ, ಈ ಕಡೆ ಅಂತೂ ಮಲಗಿ ಎದ್ದೊಳುತ್ತೆ. ಮಳೆ ಇಲ್ಲ ಅಂದ್ರೆ ಹೆಂಗ್ ಬೇಕಾದ್ರೆ ಓಡಿಸ್ಬಿಡ್ಬೋದು. ಮಳೆ ಬಂದ್ಬಿಟ್ರೆ ಇಲ್ಲಿ ಕೆಸರು ಗದ್ದೆ ಆಗಿರ್ತೈತೆ. ಭಾರಿ ಅಂದರೆ ಡೇಂಜರ್ ಆಗುತ್ತೆ. ಟ್ರಿಪ್ ಬಂದಾಗ ಮಳೆ ಇತ್ತು, ಕೆಸರಾಗ್ಬಿಡಿತ್ತು. ಇವತ್ತು ಮಳೆ ಇಲ್ಲ ನೋಡಿ. ರೋಡ್ ನೋಡಿ ಸ್ವಾಮಿ, ರೋಡು 7 ಕಿಲೋಮೀಟ್ರು ಮಾಡ್ತಾ ಇಲ್ಲ. ಈಗ ಹೆಂಗೋ ಈ ಕಡೆ ಮಾಡ್ತಾ ಇದ್ದಾರೆ. ಹಂಗೆ ಫುಲ್ಲಾಗಿ ಮಾಡಿಬಿಟ್ರೆ ಎಲ್ಲ ಗುಂಡಿಗಳೆಲ್ಲ ಇನ್ನು ಮುಂದೆ ಹೋಗ್ತಾ, ಇನ್ನು ಹಿಂಗೆ ಇದಕ್ಕಿಂತ ಜಾಸ್ತಿ ಐತೆ ಗುಂಡಿ. ಇಲ್ಲೆಲ್ಲ ನೋಡಿ, ಅಲ್ಲಿ ನೋಡಿ ಎಷ್ಟು ದೊಡ್ಡ ಗುಂಡಿ ಬಿದ್ದೈತೆ. ಇಲ್ಲಿ ನೋಡಿ ಇಲ್ಲಿ ಒಂದೇ ಗಾಡಿ ಪಾಸ್ ಆಗೋದು. ಈಗ ಅವನು ಏನು ಜನನಪ್ಪ, ಹಿಂದ್ಗಡೆ ಬೇರೆ ಗಾಡಿ ಬಂದ್ಬಿಡ್ತು. ಗಾಡಿ ಪಾಸ್ ಆಯ್ತು. ಇಲ್ಲಿ ನೋಡಿ ಹಿಂಗಿದೆ, ಇಲ್ಲಿ ನೋಡಿ ನಮ್ಮ ಓನರ್ ನೋಡ್ಲಿ ಅಂತ ಇವೆಲ್ಲ ರೋಡ್. ಇದು ನಮ್ಮ ಓನರ್ ಭಾಳ ದಿವಸ ಆಗೈತೆ ಬಂದು. ಭಾಳ ದಿವಸ ಅಂದರೆ 4-5 ತಿಂಗಳೇ ಆಗಿರ್ಬೇಕು ನಮ್ಮ ಓನರ್ ಬಂದು ನೋಡ್ಲಿ ಅಂತೇಳಿ. ಫುಲ್ಲಾಗಿ ವಿಡಿಯೋ ಮಾಡ್ತೀವಿ. ಫುಲ್ಲಾಗಿ ಏನು ಮಾಡಲ್ಲ, ಸಾಕು ಅಲ್ಲಿವರೆಗೂ. ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಈ ರೋಡಾಗಲ್ಲ. ನೋಡಿ ಹೆಂಗೆ ಮಲಗಿ ಎದ್ದೊಳುತ್ತೆ. ಇಷ್ಟೇ ನಿಧಾನ ಓಡಿಸೋದು ನೋಡಿ. 5 ಕಿಲೋಮೀಟರ್ ಸ್ಪೀಡು ಇಲ್ಲ ನಮ್ಮ ಗಾಡಿ ಓಡ್ತಿರೋದು. 5 ಕಿಲೋಮೀಟರ್ ಸ್ಪೀಡು ಓಡ್ಸೋಕ್ಕಾಗ್ತಿಲ್ಲ ಇಲ್ಲಿ. ನೋಡ್ರಿ ಘಾಟ್ ಹತ್ರ ಹೋಗಿ ಸಿಗೋಣ. ನೋಡಿ ಸ್ನೇಹಿತರೆ, ಈ ಜಾಗ ಐತಲ್ಲ ಮಳೆಗಾಲದಲ್ಲಿ ಭಾಳ ಡೇಂಜರ್. ಅಂದರೆ ಏನಿಲ್ಲಪ್ಪ, ಫುಲ್ಲು ನೀರು ನಿಂತ್ಕೊಂಡಿರ್ತದೆ ಈ ಜಾಗದಲ್ಲಿ. ಲಾಸ್ಟ್ ಟೈಮು ಮಳೆಗಾಲದಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ಮಳೆ ಬಂದು ಪೂರ್ತಿ ನೀರು ನಿಂತು ಒಂದು ಗಾಡಿ ರಿಪೇರಿ ಆದಾಗ ಒಬ್ಬ ಲಾರಿ ಡ್ರೈವರು ಅದರಲ್ಲೇ ಪಾಸ್ ಮಾಡ್ಕೊಂಡು ಹೋಗ್ತಾನೆ. ಈ ಕಡೆ ಜಾಗದಲ್ಲೇ ಪಾಸ್ ಮಾಡ್ಕೊಂಡು ಹೋಗ್ತಾನೆ. ಒಂದು ವಿಡಿಯೋ ಮಾಡಿದೆ, ಭಾರಿ ವೈರಲ್ ಆಗಿತ್ತು ವಿಡಿಯೋ ಅದು. ಇವತ್ತಿಗೂ ವಿಡಿಯೋ ವ್ಯೂಸ್ ಹೋಗ್ತೈತೆ. ಹೆಚ್ಚು ಕಮ್ಮಿ ಅದಕ್ಕೆ 3 ಮಿಲಿಯನ್ ವ್ಯೂಸ್ ಏನೋ ಹೋಗೈತೆ. ಅದು 3-4 ಮಿಲಿಯನ್ ವ್ಯೂಸ್ ಏನೋ ಹೋಗೈತೆ. ಒಳ್ಳೆ ವ್ಯೂಸ್ ಹೋಗೈತೆ ವಿಡಿಯೋ ಅದು. ಈ ಜಾಗ, ಈ ಬ್ರಿಡ್ಜ್ ಒಂದು ಆಗ್ಬಿಟ್ರೆ ಆ ಸಮಸ್ಯೆ ಇರಲ್ಲ. ಬ್ರಿಡ್ಜ್ ಒಂದು ಆಗ್ತಾಯಿಲ್ಲ. ಯಾವಾಗ ಮುಗಿಸ್ತಾರೋ ಗೊತ್ತಿಲ್ಲ. ನನ್ನ ದಾರಿನೇ ಸಾಗಲ್ಲ ಅಂತೈತೆ ಬೆಳಕರದ ಮೇಲೆ. ಏನು ಓಡಿಸ್ತೀಯಪ್ಪ. ರೋಡ್ ಇರೋದ್ರಿಂದ ನಿಧಾನಕ್ಕೆ ಹೋಗ್ಬೇಕು. ನೋಡ್ರಿ ಹೋಗೋಣ ಆರಾಮಾಗಿ. ಬಾರ್ಡ್ರಲ್ಲಿ ಹೋಗಿ ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ರಾಮನಗರ ಘಾಟು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಕೆಳಗೆ ಹೋಗ್ಬೇಕು. ಇದನ್ನೇ ಎಂಟ್ರೆನ್ಸು. ಇಲ್ಲೆಲ್ಲ ಬೆಟ್ಟಗಳು ನೋಡಿ ಹೆಂಗೆ ಕಾಣುತ್ತೆ. ನಮ್ಮ ಗಾಡಿಯಲ್ಲಿ ಒಂದು ಸಮಸ್ಯೆ ಏನಪ್ಪ, ಸಮಸ್ಯೆ ಏನಲ್ಲ, RPM ಜಾಸ್ತಿ ರೇಸ್ ಆದರೆ ಅದೇ ಮೀಟ್ರಲ್ಲಿ ತೋರಿಸುತ್ತೆ ಬ್ರೇಕ್ ಹೊಡಿ ಅಂತ ಕೀ ಅನ್ಕೊಂಡು. ಇರೋಬ್ಬರ ಲೈಟೆಲ್ಲ ಆನ್ ಆಗಿ ನೋಡಿ ಹೆಂಗೈತೆ ವ್ಯೂ. ಹೋಗೋಣ ಗಾಡಿ ಇಳಿಸ್ಬಿಟ್ಟು ನೋಡಿ ಸ್ನೇಹಿತರೆ, ಗೋವಾ ಎಂಟ್ರಿ ಆಗಿದ್ದೀನಿ ಬಾರ್ಡ್ರಲ್ಲಿ, ಅಂದರೆ ಘಾಟಲ್ಲಿ. ನೋಡಿ ಹೆಂಗಿದೆ ಪ್ಲೇಸ್. ಕೆಳಗಡೆ ಪಾತಾಳ ಕಾಣ್ತಿರ್ತದೆ ನೋಡ್ರ. ಹಗಲಲ್ಲಿ ಓಡ್ಸೋಕ್ಕೆ ಒಂಥರ ಖುಷಿ ಈ ಕಡೆ ಎಲ್ಲ. ಇದಕ್ಕಿಂತ ನಮ್ಮ ಕ್ಯಾಲಿಕಟ್ ಘಾಟು ಹಗಲಲ್ಲಿ ಓಡಿಸ್ಬೇಕಂದ್ರೆ ಕ್ಯಾಲಿಕಟ್ ಘಾಟು ಒಳ್ಳೆ ವ್ಯೂ ಇರ್ತೈತೆ.
ಇದಾರೆ ನೋಡಿ, ಮರ ಗಿಡಗಳು ಅಡ್ಡ ಬರ್ತೈತೆ. ಆ ಕಡೆ ಏನು ಕಾಣಲ್ಲ, ಅಲ್ಲೇನು ಅಡ್ಡ ಬರಲ್ಲ, ಕ್ಲೀನಾಗಿ ಕಾಣುತ್ತೆ ವ್ಯೂ ಅಲ್ಲಿ ಕ್ಯಾಲಿಕಟ್ ಘಾಟಲ್ಲಿ. ಆ ಥರ ಐತೆ ಕ್ಯಾಲಿಕಟ್ ಘಾಟು ನೋಡಿ. ಇವಾಗ ಕಾಣ್ತೈತೆ ನೋಡಿದ್ರಾ ನೋಡಿ, ಇವಾಗ ಹೆಂಗೆ ಕಾಣುತ್ತೆ ಸ್ನೇಹಿತರೆ. ಹೋಂಡಾದಲ್ಲಿ ಇದ್ದೀನಿ, ಕಾಣ್ತಾ ಇದ್ದೀನ? ಹ್ಞೂ ಕಾಣ್ತಾ ಇದೆ. ಹೋಂಡಾದಲ್ಲಿ ಇದ್ದೀನಿ, ನಿಲ್ಸ್ಕೊಂಡಿದ್ದೀನಿ. ಒಳ್ಳೆ ಗಾಡಿ ನಮ್ಮ ಅರ್ಜುನನ್ನ ಇಲ್ಲಿ ನಿಲ್ಸ್ಕೊಂಡು ಕೂತಿದ್ದೀನಿ. ಇಲ್ಲಿಂದ ಇನ್ನೊಂದು 20 ಕಿಲೋಮೀಟ್ರ್ ಹೋಗ್ಬೇಕು, ಹೋಗೋದಾಗತ್ತೆ. ನಮ್ಮ ಟೈಮು ನಮ್ಮ ಗ್ರಾಚಾರ ಹೆಂಗೈತಂದರೆ ಹೇಳ್ಕೊಬಾರ್ದು, ಹಂಗಾಗೈತೆ. ಅಲ್ಲಿಂದ ನಾನ್ ಸ್ಟಾಪ್ ಬಂದಿದ್ದೀನಿ. ಎಲ್ಲರೂ ನೋಡಿರ್ತಾರೆ ನನ್ನ ವೀಡಿಯೋದಲ್ಲಿ, ಎಲ್ಲರ ವೀಡಿಯೋದಲ್ಲೂ ಟೈರ್ ಪಂಚರ್ ಆಗೋದು, ಟೈರ್ ಹೊಡೆದೋಗೋದು ಎಲ್ಲ ಕಾಮನ್. ಎಲ್ಲರ ಗಾಡಿಯವರು ವೀಡಿಯೋ ಮಾಡೋರು ಪ್ರತಿಯೊಬ್ಬರು ಹಾಕಿರ್ತಾರೆ ಅವರು ಟೈರ್ ಹೊಡೆದೋಗೋದು. ಮೊನ್ನೆ ನಮ್ಮ ಶ್ರೀಧರ್ ಅವ್ರದ್ದು 3 ಟೈರ್ ಹೊಡೆದೋಯ್ತು ಅವ್ರದ್ದು, ಎಲ್ಲರೂ ಹಾಕಿರ್ತಾರೆ. ನಾನಂತೂ ತುಂಬಾ ಹಾಕಿರ್ತೀನಿ ಟೈರ್ ಹೊಡೆದೋಗಿರೋದು, ಪಂಚರ್ ಆಗಿರೋದು. ಇವತ್ತು ನಮ್ಮದು ಒಂದು ಟೈರ್ ಹೊಡೆದೋಯ್ತು. ಅಂದರೆ ಆಶ್ಚರ್ಯಕರ ಟೈರ್ ಹೊಡೆದೋಗಿರೋದು ನಮ್ಮದು. ನಮ್ಮವೆಲ್ಲ ಇರೋದು ಹೊಸ ಗಾಡಿ ಇರೋದ್ರಿಂದ ಎಲ್ಲ ಹೊಸ ಟೈರ್ ಇರೋದು. ಅಲ್ಲಿ ಅಪ್ಪತ್ತಾ ಇದ್ದೆ, ನಮ್ಮ ಓನರ್ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಅಪ್ಪತ್ತಾ ಇದ್ದೆ. ಓನರ್ ಲೈನಲ್ಲೇ ಇದ್ದರು. ಡಮ್ ಅಂತ ಟೈರು, ಅಯ್ಯೋ ಅಣ್ಣ ಟೈರ್ ಹೊಡೆದೋಯ್ತಣ್ಣ ಅಂದೆ. ಶಾಕ್ ಆಗ್ಬಿಟ್ರು ನಮ್ಮ ಓನರು, ಏನಪ್ಪ ಹೊಸ ಗಾಡಿ ಹೊಸ ಟೈರ್ ಹಿಂಗಾಗೋಯ್ತಲ್ಲಪ್ಪ ಅಂತ. ಇಳಿದು ಬಂದು ನೋಡ್ತೀನಿ, ಎಲ್ಲ ಟೈರು ಚೆನ್ನಾಗವೆ. ಆಮೇಲೆ ಒಂದಕ್ಕೆ 2 ಸಲ ಚೆಕ್ ಮಾಡಿದೆ. ಆಮೇಲೆ ಬಂದು ನೋಡಿದ್ರೆ ನಮ್ಮ ಟೈಮು ಸ್ಟೆಪ್ನಿ ಹೊಡೆದೋಗ್ಬಿಡೈತೆ. ನೋಡಿದ್ರ ನೋಡಿ, ಸ್ಟೆಪ್ನಿ ಹೊಡೆದೋಗೈತೆ. ಎಲ್ಲ ರನ್ನಿಂಗ್ ಟೈರ್ ಹೊಡೆದೋಗಿರೋದು ಎಲ್ಲರೂ ತೋರಿಸಿರ್ತಾರೆ. ನಾವು ಸ್ಟೆಪ್ನಿ ಹೊಡೆದೋಗಿರೋದು ನಾವು ತೋರಿಸ್ತಾಯಿದ್ದೀವಿ ಫಸ್ಟ್ ಟೈಮ್. ಹಾಂ, ರನ್ನಿಂಗಲ್ಲಿರೋ ಎಲ್ಲ ಓಡ್ಬೇಕಾದ್ರೆ ಬಿಸಿಯಾಗಿ ಹೊಡೆದೋಗೋದು, ಕಲ್ಲೆಟ್ ಹೊಡೆದೋಗೋದು ಎಲ್ಲ ಕಾಮನು. ಸ್ಟೆಪ್ನಿ ಬ್ರ್ಯಾಕೆಟ್ ಇಲ್ಲಿರೋ ಟೈರ್ ಹೊಡೆದೋಗೈತೆ. ನಮ್ಮ ಟೈಮು ನಮ್ಮ ಗ್ರಾಚಾರ ಹೆಂಗೈತೆ ನೋಡಿ, ನೋಡಿದ್ರ ಎಷ್ಟಿದಾಗ್ಬಿಡೆ ನೋಡಿ, ಎಲ್ಲ ಓಳ್ ಕಿತ್ಕೊಂಡ್ಬಿಡೆ. ಆಮೇಲೆ ಮೋನಾಗ ಹೇಳಿದೆ, ಅಣ್ಣ ಹಿಂಗೆ ಸ್ಟೆಪ್ನಿ ಹೊಡೆದಾಗೈತೆ ಅಣ್ಣ ಅಂತ. ಅಯ್ಯೋ 5 ನಿಮಿಷ ಶಾಕ್ ಕೊಟ್ಬಿಟ್ಟಲ್ಲಪ್ಪ, 5 ನಿಮಿಷ ಶಾಕ್ ಕೊಟ್ಬಿಟ್ಟಲ್ಲಪ್ಪ ಅಂದರು ನಮ್ಮ ಯಜಮಾನ್ರು. ನೋಡಿ ಹೆಂಗೈತೆ ನಮ್ಮ ಗ್ರಾಚಾರ. ಸ್ಟೆಪ್ನಿ ಹೊಡೆದಾಗಿರೋದು ಇದೇ ಫಸ್ಟ್ ಟೈಮು, ರನ್ನಿಂಗ್ ಟೈರ್ ಅಲ್ಲ. ಹಾಂ, ಸ್ಟೆಪ್ನಿ ಹೊಡೆದೋಗ್ಬಿಡೈತೆ. ಸೊ ಯಪ್ಪ, ಟೈಮು ನೋಡೋಣ. ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ಸೀದಾ ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೆ. ಒಳ್ಳೆ ಮರದ ನೆರಳಿತ್ತು. ಬೇಡ, ಯಾಕೋ ನಮ್ಮ ಟೈಮ್ ಚೆನ್ನಾಗಿಲ್ಲ, ಖರಾಬ್ ಟೈಮ್ ಓಡ್ತೈತೆ. ಒಂದು ಅರ್ಧ ಗಂಟೆ ನಿಲ್ಲಿಸ್ಬಿಟ್ಟು ಹೋಗೋಣ ಅಂಥೇಳಿ ನಿಲ್ಸ್ಕೊಂಬಿಟ್ಟಿದ್ದೀನಿ. ಹೆಚ್ಚು ಕಮ್ಮಿ 12:20 ನಿಲ್ಲಿಸ್ದೆ. ಈಗ 12:50, ಇನ್ನೊಂದು 10 ನಿಮಿಷ, 1 ಗಂಟೆವರೆಗೂ ನಿಲ್ಲಿಸ್ಬಿಟ್ಟು 1 ಗಂಟೆ ತಗೊಂಡು ಹೊರಡ್ಬೋದು. ಟೈರು ಬಿಸಿ ಸ್ವಲ್ಪ ಕಡಿಮೆ ಆಗೈತೆ. ಇನ್ನೊಂದು 20 ಕಿಲೋಮೀಟ್ರ್ ಇದೆ ಅಷ್ಟೇ ಪಾಯಿಂಟು. ಸುಮ್ಮನೆ ಯಾಕೆ ಬೇಕಂದ್ಬಿಟ್ಟು ನಿಲ್ಸ್ಕೊಂಡು ಕೂತಿರೋದು. 2 ಓಟ ನೋಡ್ರಿ, ಹೊರಡ್ಬೇಕಾರೆ ನೋಡೋಣ ಫ್ಯಾಕ್ಟ್ರಿ ಹೋಗಿ. ನೋಡಿ ಸ್ನೇಹಿತರೆ, ಫೈನಲ್ಲಾಗಿ ಅನ್ಲೋಡಿಂಗ್ ಪಾಯಿಂಟು ರೀಚ್ ಆಗಿದ್ದೀನಿ. ನಮ್ಮ ಅರ್ಜುನ ಅಲ್ಲಿ ನಿಂತಿದ್ದಾನೆ ನೋಡಿ, ಅಲ್ಲಿ ಕಾಣ್ತಿದ್ದಲ್ಲ ಅದೇ ಫ್ಯಾಕ್ಟ್ರಿ. ಗೋವಾ ಇಸ್ಪಾತ್ ಅಂತೇಳಿ ಮಡಿಕೆ ಇಂಡಸ್ಟ್ರಿಯಲ್ ಏರಿಯಾ. ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದು ನೋಡಿ, ಫ್ಯಾಕ್ಟ್ರಿ ಕಾಣ್ತಿದೆ, ಗೇಟು ಅದೇನೆ. ಆಲ್ರೆಡಿ ನನಗಿಂತ ಮುಂದೆ 7 ಗಾಡಿ ಇದೆ, ನಂದು 8ನೇ ಗಾಡಿ, ಇವೆಲ್ಲ ಅದೇನೆ. ಇಲ್ಲಿ ಟೀ ಕುಡಿಯೋಣ ಅಂತ ಬಂದಿದ್ದೀನಿ. ಇಲ್ಲಿ ಟೀ ಕುಡಿದು ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ, ಇಲ್ಲೇ ಊಟ ಇಲ್ಲೇ ಸಿಗುತ್ತೆ, ಊಟನೂ ಇಲ್ಲೇ ಮಾಡ್ಕೋಬೋದು. ಟೈಮು ಒಳ್ಳೆ ಟೈಮು, ಅಲ್ಲೇ 1 ಕಾಲ. ಸೊ ಒಂದು ಕೆಲಸ ಮಾಡೋಣ, ಇವಾಗಲೇ ಊಟ ಮಾಡ್ಬಿಡೋಣ. ಟೀ ಯಾಕೆ, ಬರ್ರಿ ಫಸ್ಟು ಇಲ್ಲಿ ಊಟ ಮಾಡಿ ಆಮೇಲೆ ಹೋಗಿ ರೆಸ್ಟ್ ತಗೊಳ್ಳೋಣ. ಟೈಮ್ ಆಗಿರೋದೇ ಗೊತ್ತಾಗಲಿಲ್ಲಪ್ಪ ನಮಗೆ, ಅಲ್ಲೇ 1 ಕಾಲ ಆಗ್ಬಿಡೈತೆ. ನೋಡಿ ಸ್ನೇಹಿತರೆ, ನಮ್ಮ ಊಟ ರೊಟ್ಟಿ, ಬೇಳೆ ಸಾರು, ಅನ್ನ, ಮೊಸರು, ಇದು ಬಂದು ಸೋಯಾಬೀನ್ ಇದು ಬರುತ್ತಲ್ಲ ಅದು ಪಲ್ಯ. ಟೇಸ್ಟು ನೋಡೋಣ ಹೆಂಗಿದೆ ಅಂತ ತಿಂದುಬಿಟ್ಟು ಮತ್ತೆ ಸಿಗೋಣ. ಬನ್ನಿ ಎಲ್ಲರೂ ಊಟ ಮಾಡೋಣ. ಸ್ನೇಹಿತರೆ, ನಮ್ಮ ಅರ್ಜುನ ಗಾಡಿ ಇವತ್ತು ಖಾಲಿ ಆಗಿಲ್ಲ. ಅರ್ಧ ಅಂದರೆ ಇಲ್ಲಿ ಶಾಂಪಲ್ ತಗೊಂಡಾರೆ. ಗಾಡಿಗಳು ಇವತ್ತು ನಂದು ಬೇಜನ್ 8ನೇ ಗಾಡಿ ಇತ್ತಲ್ಲ, ಹಂಗಾಗಿ ಗಾಡಿ ಖಾಲಿ ಆಗಿಲ್ಲ. ಬೆಳಗ್ಗೆ ಮಾಡ್ತಾರಂತೆ, ಶಾಂಪಲ್ ಅಂತೂ ತಗೊಂಡೋಗಿದ್ದಾರೆ. ರಿಪೋರ್ಟ್ ಬಂದು ಬೆಳಗ್ಗೆ ಖಾಲಿ ಮಾಡ್ತಾರಂತೆ. ಗಾಡಿಯಲ್ಲಿ
ಅಡುಗೆ ಮಾಡಿದ್ದೀನಿ, ಊಟ ಮಾಡಬೇಕು. ಅನ್ನ ಬೇಳೆ ಸಾರು ಇವತ್ತು ನಮ್ಮ ಗಾಡೀಲಿ. ಇಲ್ಲಿ ತರಕಾರಿ ಯಾವ ಸಿಗಲಿಲ್ಲ, ಅಲ್ಲಿ ಅಂಗಡಿ ಐತೆ ಒಂದು ತರಕಾರಿ. ಅಯ್ಯೋ ಆ ತರಕಾರಿಗಳು ನೋಡ್ಬಿಟ್ರೆ ಯಾಕೋ ಈ ನಡುವೆ ಅಂಗಡಿಗಳಲ್ಲಿ ತರಕಾರಿನೇ ಚೆನ್ನಾಗಿರಲ್ಲ, ಎಲ್ಲ ಒಣಗೋಗಿರ್ತವೆ, ಅದನ್ನೇ ಹಿಡ್ಕೊಂಡು ಕೂತಿರ್ತಾರೆ. ಮೆಣಸಿನ್ಕಾಯಿ ನಾನು ಒಂದು ಸ್ವಲ್ಪ ಇದಾದ್ರೂ ಬಿಸಾಕ್ಬಿಡ್ತೀನಿ, ಅಂಥ ಮೆಣಸಿನ್ಕಾಯಿ 10 ರೂಪಾಯಿ ಕೊಟ್ಟು ಕಾಸು ಕೊಡ್ತಾವೆ. ಇವತ್ತು ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ಬರೀ ಬೇಳೆ ಸಾರು ಅನ್ನ, ಏನು ಮಾಡೋಕ್ಕಾಗತ್ತೆ, ಅದನ್ನೇ ತಿನ್ಕೊಳ್ಳೋಣ ಮಾಡ್ಕೊಂಡು. ಸುಮ್ಮನೆ ಇಲ್ಲಿ ಹೋಟ್ಲು ಊಟ ಸೆಟ್ ಆಗಲ್ಲ ನಮಗೆ ಗೋವಾದಲ್ಲಿ. ಹಂಗಾಗಿ ಅನ್ನ ಬೇಳೆ ಸಾರು ಮಾಡಿದ್ದೀನಿ, ಊಟ ಮಾಡೋಣ ಸದ್ಯಕ್ಕೆ. ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ, ಗಾಡಿಯಲ್ಲಿ ಅಡುಗೆ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಮಾಡಿ ಮಲಿಕೊಳ್ಳೋಣ. ಅನ್ನ ಬೇಳೆ ಸಾರು. ಯಾಕೋ ನಮಗೆ ಟೈಮೇ ಸರಿಯಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಎಲ್ಲರೂ ಹಣ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತಾರೆ. ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ, ರೆಸ್ಟ್ ಸಿಗ್ತಾ ಇಲ್ಲ. ಆಮೇಲೆ ಇನ್ನೊಂದು, ಇವತ್ತು ಅಪ್ಲೋಡ್ ಮಾಡೋಣ ಅಂತೇಳಿ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಇಲ್ಲಿ ನೆಟ್ವರ್ಕ್ ಇಲ್ಲ. ಅದೇನೋ ಅಂತಾರಲ್ಲ, ಹಿಂಗಾಗ್ಬಿಡೈತೆ ನಮ್ಮ ಪರಿಸ್ಥಿತಿ. ನೆಟ್ವರ್ಕ್ ಇಲ್ಲ ಇವತ್ತು, ಹಿಂಗಾಗ್ಬಿಡವೆ ನೋಡಿ. ನಮ್ಮ ಬೇಳೆ ಸಾರು ಅನ್ನ, ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಇಲ್ಲ. ಈ ಕಡಲೆ ಬೀಜ ತಗೊಬಂದಿನಿ ಒಂದು 2 ಪ್ಯಾಕೆಟು. ಇದು ಇಷ್ಟು ಸಣ್ಣ ನಮ್ಮ ಬೆಂಗಳೂರಾಗ 5 ರೂಪಾಯಿ, ಇಲ್ಲ 10 ರೂಪಾಯಿ ಅಂತೆ. ಅದಕ್ಕೆ ಒಂದು 2 ಪ್ಯಾಕೆಟ್ ತಂದಿದ್ದೀನಿ. ತಿಂದುಬಿಟ್ಟು ನಮ್ಮಲ್ಲಿ ಕಳೆದು ಅಷ್ಟೇ. ಬೇಳೆ ಸಾರು ಅಂತೂ ಹೆಂಗಾಗೈತೆ ಏನೋ ಗೊತ್ತಿಲ್ಲ, ಒಟ್ಟು ಚೆನ್ನಾಗಂತೂ ಆಗಿರ್ತೈತೆ. ನಾವೇನು ಅಷ್ಟು ಕಂಡಮಲ್ಲಿ ಸಾರು ಮಾಡಲ್ಲ. ಬರ್ರಿ, ಯಾರು ಊಟ ಮಾಡಿಲ್ಲ ಊಟ ಮಾಡೋಣ ಬರ್ರಿ. ಎಲ್ಲಿದ್ದೀನಪ್ಪ ಅಂದ್ರೆ ಗೋವಾದ ಮಡ್ಕ್ಯಾಮ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀನಿ. ಸಾಕು ಸಾರು, ಆಮೇಲೆ ನೋಡ್ಕೊಳ್ಳೋಣ. ಊಟ ಮಾಡೋಣ ಸದ್ಯಕ್ಕೆ. ಯಾರು ಊಟ ಮಾಡಿಲ್ಲ ಬರ್ರಿ ಊಟ ಮಾಡೋಣ, ಬೆಳಗ್ಗೆ ಸಿಗೋಣ ಅಷ್ಟೇ, ಇನ್ನೇನಿಲ್ಲ. ನಾಳೆ ಆದರೂ ಆದಷ್ಟು ತುಂಬ ವಿಡಿಯೋಗಳವೆ. ಇದು ಕೇರಳ ಹೋಗಿದ್ದೆ ಲಾಸ್ಟ್ ವಿಡಿಯೋ, ಅಲ್ಲಿಂದ ಹಾಕಿಲ್ಲ ಅನಿಸುತ್ತೆ ವಿಡಿಯೋ. ಇಲ್ಲ ಹಾಕಿಲ್ಲ, ಕೇರಳದಿಂದ ವಿಡಿಯೋ ಹಾಕಿಲ್ಲ. ಬೆಂಗಳೂರದೇ ವಿಡಿಯೋ. ಹೊಸರು ಕೇರಳ ಬಂದೆ, ಕೇರಳದಿಂದ ಮಂಗಳೂರು ಬಂದೆ, ಮಂಗಳೂರಿಂದ ಗೋವಾ ಬಂದೆ, ಗೋವಾದಿಂದ ಇದು ಹೊಸಪೇಟೆ ಹೋದೆ, ಹೊಸಪೇಟೆಯಿಂದ ಗೋವಾ ಬಂದಿದ್ದೀನಿ. ಇನ್ನೂವರೆಗೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ನಾಳೆ ಟೈಮ್ ಇಲ್ಲಿ ಬೇಗ ಖಾಲಿ ಆದರೆ ಇಲ್ಲೆಲ್ಲರೂ ನೆಟ್ವರ್ಕ್ ಎಲ್ಲೈತೆ ನೋಡ್ಕೊಂಡು ಅಪ್ಲೋಡ್ ಮಾಡಬೇಕು ವಿಡಿಯೋನ. ಇವತ್ತು ಸುಮ್ಮನೆ ಇಲ್ಲಿ ನೆಟ್ವರ್ಕ್ ಇವತ್ತು ಅಪ್ಲೋಡ್ ಮಾಡಿಬಿಟ್ಟು ನೆಟ್ ಇಲ್ಲ ಏನಿಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟು ಸಪ್ರೇಟಾಗಿ ರೀಚಾರ್ಜ್ ಮಾಡ್ಕೊಂಡಂಗೆ ಸಮಸ್ಯೆ ಆಗೈತೆ ನಮಗೆ. ನಮ್ಮ ಟೈಮ್ ಬೇರೆ, ಇವತ್ತು ಟೈರ್ ಬೇರೆ ಹೊಡೆದಾಗಿರೋದು, ಭಾಳ ಆಶ್ಚರ್ಯ. ಅದು ಬೇರೆ ಟೈರ್ ಹೊಡೆದಾಗಿದ್ದು ಚೆನ್ನಾಗಿರೋ ಸ್ಟೆಪ್ನಲ್ಲಿರೋ ಟೈರ್ ಹೊಡೆದಾಗೈತೆ, ರನ್ನಿಂಗ್ ಟೈರ್ ಹೊಡೆದಾಗಿಲ್ಲ. ಅದೇನು ಕತೆನೋ ಏನೋ ನಮ್ಮದು, ನಮ್ಮ ಟೈಮೇ ಚೆನ್ನಾಗಿಲ್ಲ. ಹಂಗಾಗಿ ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಊಟ ಮಾಡೋಣ, ಮೈಕೊಳ್ಳೋಣ, ನಾಳೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ನಮ್ಮ ಮಡ್ಕಾಯಿ ಇಂಡಸ್ಟ್ರಿಯಲ್ ಏರಿಯಾ ಖಾಲಿ ಮಾಡ್ಕೊಂಡು ಇವಾಗ ಕೋಳೆಮ್ಗೆ ಹೋಗ್ತಾ ಇದ್ದೀನಿ. ಲೋಡ್ ಅಂತೂ ಇಲ್ಲ, ಅಲ್ಲಿ ಲೋಡ್ ಆಗ್ಬೋದು ಹೋಗು ಅಂತ ಹೇಳವ್ರೆ, ಹೋಗ್ತಾ ಇದ್ದೀನಿ. ಇದು ಕೊಂಡೈ ಇಂಡಸ್ಟ್ರಿಯಲ್ ಏರಿಯಾ. ಇದು ಕೊಂಡೈ ಇಂಡಸ್ಟ್ರಿಯಲ್ ಏರಿಯಾ ಅಂತೇಳಿ ಮಡ್ಕಾಯಿಂದ ಬಂದಿದ್ದೀನಿ. ಇಲ್ಲೊಂದು ಬಸ್ ಹೋಗ್ತಾ ಇತ್ತು, ವಿಡಿಯೋ ಮಾಡೋಣ ಅಂತ ತಗೊಂಡೆ. ಡಬಲ್ ಡಕ್ಕರ್ ಬಸ್, ಡಬಲ್ ಡಕ್ಕರ್. ಅವನ್ನ ಆರಿಸ್ಕೊಂಡು ಹೋಗೇ ಬಿಟ್ಟ ಬಸ್ನವನು. ಓ ಭಯ್ಯ ಒನ್ ವೇ, ಕಾರ್ನವ್ನು ಯಾರೋ ಒನ್ ವೇಲಿ ಬಂದ್ಬಿಡೋನೆ. ಇದು ಒನ್ ವೇ, ಇದು ಪೊಲೀಸರು ಹಿಡಿದ್ರೆ ಏನಿಲ್ಲ, ಕೇಸ್ ಹಾಕಿಬಿಡ್ತಾರೆ. ನಾನು ಮೊನ್ನೆ ಬಂದ್ಬಿಟ್ಟಿದ್ದೆ ಹಿಂಗೆ, ಕೊಂಡೈ ಇಂಡಸ್ಟ್ರಿಯಲ್ ಹೋಗ್ಬೇಕು ಅಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟೆ. ಆಮೇಲೆ ಇಲ್ಲಿ ಬಂದು ವಾಪಸ್ ನೋಡಿ, ಇಲ್ಲಿ ಜಾಗ ಆಯ್ತಲ್ಲ, ರಿವರ್ಸ್ ಹೋಗಿ ತಿರ್ಸ್ಕೊಂಡು ಮತ್ತೆ ಹಂಗಾಸಿ ಸುತ್ತಾಕೊಂಡು ಬರ್ಬೇಕು. ಅಲ್ಲ ಹೋಗಿ ಸುತ್ತಾಕೊಂಬರ್ಬೇಕು. ಎಲ್ಲೋದಪ್ಪ ಡಬಲ್ ಡಕ್ಕರು? ಕಣ್ಣಿಗೆ ಕಾಣದಂಗೆ ಓಡೋಗ್ಬಿಟ್ಟಪ್ಪ ಡಬಲ್ ಡಕ್ಕರ್.
ನೋಡಿ ಸ್ನೇಹಿತರೆ, ಇಲ್ಲಿ ಹೋಗ್ತೈತೆ ಡಬಲ್ ಡಕ್ಕರ್ ರೈಟ್ಗೆ ಹೋಗ್ಬಿಟ್ಟ ಅವನು. ಇಲ್ಲಿ ಅಷ್ಟು ಕಾಣ್ತಿದ್ಯಾ ನೋಡಿ, ಅಲ್ಲಿ ಹೋಗ್ತಿದ್ದೆ ನೋಡಿ ಡಬಲ್ ಡಕ್ಕರ್. ಒಂದ್ರ ಮೇಲೆ ಒಂದು, ಬಸ್ ಮೇಲೆ ಬಸ್, ಗೋವಾ ಅಂತೆ. ಆ ಕಡೆ ಸಿಟಿ ಒಳಗೆ ಹೋಗ್ಬಿಟ್ಟ, ನಾವು ಈ ಕಡೆ ಬೈಪಾಸ್ ರೈಟ್ ಕುಕ್ಕಳೆ ಹೋಗಿ ಸಿಗೋಣ ತಡ್ರಿ. ಅಲ್ಲಿ ನಮ್ದು ಇನ್ನೊಂದು ಗಾಡಿ ಐತೆ ಜೊತೆಯಾಗಿ, ನಮ್ಮ ಬೆಟ್ಟಗೌಡ್ರವ್ರೆ ಭಾಳ ದಿವಸದ ನಂತರ ಜೊತೆ ಆಗ್ತಾಯಿದ್ದೀವಿ. ಅಲ್ಲಿ ಹೋಗಿ ಸಿಗೋಣ. ಹಾಯ್ ಸ್ನೇಹಿತರೆ, ನಮ್ಮ ಅರ್ಜುನ ಲೋಡ್ ಆಗಿದೆ ಬೆಂಗಳೂರಿಗೆ. ಲೋಡ್ ಆಗಲ್ಲ ಅಂದ್ಕೊಂಡಿದ್ದೆ ಇವತ್ತು, ಹೆಂಗನೋ ಮಧ್ಯಾಹ್ನ ಮೇಲೆ 2 ಗಂಟೆ ಮೇಲೆ ಲೋಡ್ ಬಂತು. ಲೋಡು ಆಯಿತು, ಎಲ್ಲ ಆಗಿದೆ. ಟೈಮ್ ಈಗ ಅಲ್ಲಿ ಎಷ್ಟಿರ್ಬೋದು ನೋಡಿ 11:15 ಟೈಮು. ಸಿಕ್ಕಾಬಟ್ಟೆ ಲೇಟ್ ಆಗಿಬಿಟ್ಟಿದೆ ಟೈಮ್ ಇವತ್ತು. ಏನು ಮಾಡೋಕ್ಕಾಗಲ್ಲ, ಆರಾಮಾಗಿ ಹೋಗೋಣ. ನಾಳೆ ಅಂತೂ ಖಾಲಿ ಮಾಡೋಕ್ಕಾಗಲ್ಲ, ನಾಡ್ದೇನೆ. ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಬುಧವಾರನೇ ಹೋಗಿ ಖಾಲಿ ಮಾಡೋಕ್ಕಾಗೋದು. ನಮ್ಮ ಓನರ್ ಫ್ರೆಂಡ್ದೊಂದು ಗಾಡಿ, ನಮ್ಮ ಬೆಟ್ಟಗೌಡರು ಓಡಿಸೋ ಗಾಡಿ ಇಲ್ಲೇ ಇದೆ. ಅವ್ರ ಗಾಡಿ ಲೋಡ್ ಆಗಿಲ್ಲ, ಹಾಲ್ಟ್ ಆಗಿದೆ. ಬರ್ರಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಗಾಡಿ ಇದು ನೋಡಿ, ಮೀಟ್ರು ಎಷ್ಟು ಲೈಟ್ ಇದೆ ಅಂದರೆ ಆರಾಮಾಗಿ ಹೋಗೋಣ. ಎಲ್ಲ ನಿದ್ದೆ ಬರುತ್ತೋ ಅಲ್ಲಿ ಮಲಿಕೊಳ್ಳೋದು, ಹೋಗ್ತಾ ಇರೋದು. ಸದ್ಯಕ್ಕೆ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಣ. ಟೈಮು 11:15. ಮುಂದೆ ಬಾರ್ಡ್ರಲ್ಲಿ ಸಿಗೋಣ ಬರ್ರಿ ಸ್ನೇಹಿತರೆ. ನಮ್ಮ ಬಾರ್ಡ್ರಲ್ಲಿ ಡೀಸೆಲ್ ಹಾಕ್ಸೋಕೆ ಬಂದಿದ್ದೀನಿ. ಇಲ್ಲಿ ಡೀಸೆಲ್ ನಮ್ಮ ರೆಗ್ಯುಲರಾಗಿ ಇಲ್ಲೇ ಡೀಸೆಲ್ ಹಾಕ್ಸೋದು. ಇಲ್ಲಿ ಏನು ರೇಟ್ ಇದೆ ಅಂದರೆ 88-39 ರೇಟು. ಹತ್ತಿರ ಹೋಗಂಗಿಲ್ಲ, ಅದಕ್ಕೆ ಇಷ್ಟು ದೂರ ನಿಂತಿದ್ದೀನಿ. ದೂರ ಡೀಸೆಲ್ ಹಾಕ್ತಿರೋರು. ಬಾರ್ಡ್ರು ಇನ್ನೊಂದು 30 ಕಿಲೋಮೀಟ್ರ್ ಇದೆ. 30 ಕಿಲೋಮೀಟ್ರ್ ಹಿಂದೆಯೇ ಸಿಗುತ್ತೆ ಇಂಡಿಯನ್ ಆಯಿಲ್ ಬಂಕು, ಹೊಸ ಬಂಕು. ಒಳ್ಳೆ ಮೈಲೇಜ್ ಬರುತ್ತೆ. ರೆಗ್ಯುಲರಾಗಿ ಇಲ್ಲೇ ಹಾಕ್ಸೋದು ನಾವು. ರೆಗ್ಯುಲರಾಗಿ ಇಲ್ಲೇ ಡೀಸೆಲ್ ಹಾಕ್ಸೋದು. ಪಾರ್ಕಿಂಗ್ ನೋಡಪ್ಪ, ಎಲ್ಲ ಫುಲ್ ಪಾರ್ಕಿಂಗ್. ಅದು ನೋಡೆಲ್ಲ ಗಾಡಿಗಳಿದ್ದೆ ನೋಡ್ದ, ಎಲ್ಲ ಫುಲ್ ಪಾರ್ಕಿಂಗ್. ಆರಾಮಾಗಿ ಸೇಫ್ಟಿಗೆ ಹಾಕೊಂಡು ಮಲಿಕೋಬೋದು. ಇಲ್ಲೆಲ್ಲ ಬಂಕೆಲ್ಲ ವಿಶಾಲವಾಗಿ ದೊಡ್ಡದಾಗೈತೆಪ್ಪ. ಆರಾಮಾಗಿ 24 ಅವರ್ ಓಪನ್ನು ಬಂಕು. ಟೆನ್ಷನ್ ಏನಿಲ್ಲ, ಡೀಸೆಲ್ ಹಾಕ್ಸ್ಕೋಬೋದು. ಬರ್ರಿ ಡೀಸೆಲ್ ಎಷ್ಟಾಗುತ್ತೆ ನೋಡೋಣ, ಆಮೇಲೆ ಸಿಗೋಣ. 15,009 ನಡೆಸೈತೆ ಡೀಸೆಲು. 15,900. ಮೈಲೇಜು 2.2 ಬಂದಿದೆ ಮೈಲೇಜ್. ಬರ್ರಿ ಗಾಡಿ ಒಳಗತ್ತಾನ. ಈ ಟ್ರಿಪ್ಪು 300 ರೂಪಾಯಿ ಜಾಸ್ತಿ ಕೊಡ್ಬಿಡೈತೆ. ಏನಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕಿಲೋಮೀಟ್ರೆಲ್ಲ ಹಾಕಿ 0 ಮಾಡಿಬಿಡೋಣ. 15,900 ಫುಲ್ಲು. ಟ್ರಿಪ್ಪು 15,600 ರೂಪಾಯಿ ಇಡಿಸಿದ್ದು. ಈ ಸಲ 900 ಹೋಗೋಣ. ಈಗ ಇಲ್ಲಿಂದ ಬೈತಾರಣ. ಮುಂದೆ ಎಲ್ಲರ ಟೀ ಅಂಗಡಿ ಸಿಕ್ಕರೆ ಟೀ ಕುಡ್ಕೊಂಡು ಹೋಗೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ಈಗ ಎಲ್ಲಿದ್ದೀವಪ್ಪ ಅಂದರೆ ಬಂಕಾಪುರ ಬ್ರಿಡ್ಜ್ ಕೆಳಗಡೆ ಇದ್ದೀನಿ. ಒಳ್ಳೆ ಜಾಗ, ಒಳ್ಳೆ ಬಿಸಿಲು, ಅದಕ್ಕೂ ಒಳ್ಳೆ ಜಾಗದಲ್ಲಿ ಹಾಕೊಂಡು ಮಲಿಕೊಂಡಿದ್ದೀನಿ ನೋಡಿ. ನಮ್ಮ ಅರ್ಜುನ ನೋಡ್ತೀರಾ ನೋಡಿ, ಅರ್ಜುನ ಬ್ರಿಡ್ಜು. ಟ್ರ್ಯಾಕ್ಟ್ರಲ್ಲಿ ಯಾರೋ ಮಂಚ ಬೇರೆ ಹಾಕವ್ರೆ. ಅದ್ರಾಗ ಆರಾಮಾಗಿ ಮಲಗಿದ್ವಿ. ಒಳ್ಳೆ ತಣ್ಣಗೈತೆ ಬಿಸಿಲು. ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ. ಕೈ ನಿಲ್ಲಿಸ್ಬಿಟ್ಟು ಇಸ್ಕೊಂಡಾರೆ ಗಾಡಿಯವ್ರು. ಆ ಕಡೆ ಎಲ್ಲ ಒಂದು 2-3 ಗಾಡಿ ಇದೆ. ಲಾಸ್ಟ್ ಟೈಮ್ ನಮ್ಮ ಅಜಯ್ ಬ್ರದರು ಒಂದ್ಸಲ ಇಲ್ಲೇ ತಂದು ನಿಲ್ಸ್ಕೊಂಡು ಹೇಳಿದರು, ಈ ಜಾಗದಲ್ಲಿ ಬಂದು ಆರಾಮಾಗಿ ಹಾಕೋಬೋದು, ಒಳ್ಳೆ ಜಾಗ ಅಂತೇಳಿ. ಆಗ ಅಂಬಾರಲ್ಲಿ ಒಂದ್ಸಲ ಹಾಕೊಬಂದು ಮಲಗಿದ್ದೆ. ಈ ಗಾಡಿಯಾಗ ಒಂದ್ಸಲ ಮಲಗಿದೆ. ಭಾರಿ ಒಳ್ಳೆ ಅಲ್ಲಿದೆ ನೋಡಿ, ಭಾರಿ ಒಳ. ನಮ್ಮ ಅರ್ಜುನ ನಲ್ಲಿ ನೆರಳಿಗೆ ಹಾಕ್ಬಿಟ್ಟಿದ್ವಿ. ಫುಲ್ ಒಳ್ಳೆ ನೆರಳು, ಬಿಸಿಲಿಲ್ಲ, ನೆರಳಿಗೆ ಹಾಕ್ಬಿಟ್ಟು ನಾವು ಬಂದು ಮಲಗಿದ್ದೀವಪ್ಪ ಇಲ್ಲಿ. ಒಳ್ಳೆ ನಿದ್ದೆ, ತಂಪು ಗಾಳಿಗೆ ಮಾತ್ರ. ಈ ಕಡೆ ಏನು ಓಡಾಡೋರು ಮಧ್ಯಾಹ್ನ ಟೈಮ್ ಬಂದರೆ ಬಂಕಾಪುರ ಬ್ರಿಡ್ಜು ಅದು ಗದಗ ಹೋಗೋ ದಾರಿ.
ಇದು ಬಂಕಾಪುರ ಹೋಗೋದಾರಿ. ಬಂಕಾಪುರ ಬ್ರಿಡ್ಜ್ ಕೆಳಗಡೆ, ಬಂಕಾಪುರ ಬ್ರಿಡ್ಜ್ ಕೆಳಗಡೆ ಬಂದರೆ ಆರಾಮಾಗಿ ಹಾಕೊಂಡು ಮಲಿಕೋಬೋದು. ಒಂದು 5 ಗಂಟೆ ಎದ್ದು ಬಿಟ್ಟರೆ ಇಲ್ಲಿಂದ ಒಂದು 10 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗ್ಬೋದು. ಹೋಗೋಣ ಸದ್ಯಕ್ಕೆ 1-2 ಅವರ್ ಕಣ್ಣು ತುಂಬ ನಿದ್ದೆ ಮಾಡೋಣ. ಬಿಸಿಲಲ್ಲಿ ಗಾಡಿ ಓಡ್ಸೋಕ್ಕಾಗ್ತಿಲ್ಲ ಹಂಗಾಗಿ. ಸ್ನೇಹಿತರೆ, ಚಿತ್ರದುರ್ಗ ಬೈಪಾಸಲ್ಲಿ ಬರ್ತಾ ಇದ್ದೀನಿ. ಲೈಟಾಗಿ ಒಂದು ಸ್ವಲ್ಪ ಮಳೆ ಬಂತು. ಇಲ್ಲಿ ಮಳೆ ಬಂದಿದೆ. ಗ್ಲಾಸ್ ನೋಡಿ ಹೆಂಗಾಗಿದೆ. ಟೈಮು ಆಲೆ 8 ಗಂಟೆ 8:10 ಚಿತ್ರದುರ್ಗ ಬೈಪಾಸಲ್ಲಿ ಇದ್ದೀನಿ ಇವಾಗ. ಕೆಂಗೇರಿಗೆ ಖಾಲಿ ನಮ್ಮದು. ಇಲ್ಲೊಂದು ಚಿತ್ರದುರ್ಗದಲ್ಲಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಇದ್ದರೆ ಇಲ್ಲೊಂದು ತೋರಿಸ್ತೀನಿ ನೋಡಿರಿ. ಇವಾಗ ಇದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಯಾರಿಗಾರ ಗೊತ್ತಿದ್ದರೆ ಕಮೆಂಟ್ಸ್ ಹಾಕಿ, ಏನು ಎತ್ತ ಅನ್ನೋದು. ಹತ್ರ ಹೋದ ತೋರಿಸ್ತೀನಿ. ಇಲ್ಲಿ ಮಾತ್ರ, ಬೇರೆ ಎಲ್ಲೂ ನೋಡಿಲ್ಲ ನಾನು. ನೋಡಿ ಇಲ್ಲಿ ಕಾಣ್ತಿದ್ದೆ ನೋಡಿದ್ರ, ಇಲ್ಲಿ ಲೈಟು ಸುಮಾರು ಲೈಟ್ ಹಾಕಿದ್ದಾರೆ. ಅದೇನು ಬೆಳೆನಾ ಏನು ಕತೆ ನೋಡಿ, ಎಷ್ಟು ಲೈಟ್ ಹಾಕಿದ್ದಾರೆ ಅಂದರೆ ಎಷ್ಟು. ನೋಡ ಅಲ್ಲೊಂದು ಕಡೆ ಐತೆ ನೋಡಿ, ಅಲ್ಲೂ ಲೈಟ್ ಕಾಣುತ್ತೆ ನೋಡ್ರ. ಆಮೇಲೆ ನೋಡಿ ಇಲ್ಲೊಂದು ಐತೆ ನೋಡಿ ಅಲ್ಲೊಂದು. ಏನು ಅನ್ನೋದು ಗೊತ್ತಾಗ್ತಿಲ್ಲ. ಅದು ಏನು ಬೆಳೆ ಬೆಳಿತಾವ್ರೆ, ಏನು ಬೆಳೆ ಆ ಥರ ಏನಕ್ಕೆ ಆ ಥರ ಲೈಟ್ ಹಾಕವ್ರೆ. ಅಷ್ಟೊಂದು ಲೈಟ್ ಹೆಚ್ಚು ಕಮ್ಮಿ 100-150 ಬಲ್ಪು, ಒಂದು 200 ಬಲ್ಪ್ ಸಮಥಿಂಗ್ ಇರ್ತೈತೆ. ಅಷ್ಟೊಂದು ಬಲ್ಪು, ಅಷ್ಟೊಂದು ಲೈಟ್ ಹಾಕೋ ಅವಶ್ಯಕತೆ ಏನಿದೆ, ಏನಕ್ಕೆ ಅದು ಯಾವ ಥರ ಬೆಳೆ ಅನ್ನೋದು ಯಾರು ಗೊತ್ತಿದ್ದರೆ ಕಮೆಂಟ್ಸ್ ಹಾಕಿ. ಚಿತ್ರದುರ್ಗದವ್ರಿಗೆ ಗೊತ್ತಿರ್ತೈತೆ ಕಂಪಲ್ಸರಿ. ಒಂದು 5-6 ಕಡೆ ಹೋದ್ಸಲಿನೂ ನೋಡಿದೆ, ಅಂದರೆ ಯಾವುದೋ ಫೋನಲ್ಲಿ ಮಾತಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ನೆನೆಸ್ಕೊಂಡೇ ಬಂದೆ ನೋಡಿ. ಅಲ್ಲೊಂದು ಸ್ವಲ್ಪ ಕಾಣ್ತೈತೆ, ವೈಟಾಗಿ ಕಾಣ್ತದಲ್ಲ, ಅದೆಲ್ಲ ಅದೇನೆ ನೋಡಿ. ಇಲ್ಲೊಂದು ಬರ್ತೈತೆ ನೋಡಿರಿ. ಇವಾಗ ಇಲ್ಲೊಂದು ಬರ್ತೈತೆ, ತೋರಿಸ್ತೀನಿ. ಸುಮಾರು ಕಡೆ ಈ ಥರ ಹಾಕ್ಕೊಂಡಿದ್ದಾರೆ. ಏನು ಬೆಳೆ ಅನ್ನೋದು ಗೊತ್ತಾಗ್ತಿಲ್ಲ. ಮತ್ತು ಆ ಥರ ಲೈಟ್ ಏನಕ್ಕೆ ಹಾಕೋದು ಅಷ್ಟೊಂದು ಲೈಟು? ಈಗ ಈರುಳ್ಳಿ ಬೆಳೆ, ಭತ್ತ ಅವು ಇವೆಲ್ಲ ಬೆಳೆದ್ರೂ ಅಷ್ಟೊಂದು ಲೈಟ್ ಹಾಕಲ್ಲ. ದಾಳಂಬರಿ ಬೆಳೆದ್ರೂ ಅಷ್ಟೊಂದು ಲೈಟ್ ಹಾಕಲ್ಲ ಬಲ್ಪ್ಗಳು. ಸುಮಾರು ಒಂದು 200-300 ಬಲ್ಪ್ ಅಂದರೆ ಅದೇ ನಮಗೆ ಶಾಕ್ ಆಗ್ತೈತೆ ನೋಡಿ. ಇಲ್ಲಿ ಕಾಣ್ತಿರ್ಬೋದು ಇವಾಗ ನೋಡಿದ್ರಾ, ಫುಲ್ಲು ವೈಟ್ ಕಾಣುತ್ತಲ್ಲ, ಅದೆಲ್ಲ ಅದೇನೆ. ಎಷ್ಟು ಬಲ್ಪ್ ಹಾಕಿದ್ದಾರೆ ನೋಡಿ ಅದಕ್ಕೆ. 200-300-1000 ಬಲ್ಪ್ ಹತ್ತತ್ರ ಐತಿದೆ. 1000 ಬಲ್ಪ್. ಇಲ್ಲೊಂದು ಬಂತು ನೋಡಿ, ಇಲ್ಲೊಂದು ನೋಡಿ, ಇವಾಗ ಕಾಣ್ತೈತೆ ನೋಡ್ತಿದ್ದೀರಾ. ಏನು ಅನ್ನೋದು ಕಮೆಂಟ್ಸ್ ಮಾಡಿ ನೋಡೋಣ, ತಿಳ್ಕೊಳ್ಳೋಣ ಏನು ಎತ್ತ ಅನ್ನೋದು. ನಮಗಂತೂ ಗೊತ್ತಿಲ್ಲ. ಹನ್ನೊಂದಿದೆ ನೋಡಿ. ಸುಮಾರು ಚಿತ್ರದುರ್ಗದಲ್ಲಿ ಮಾತ್ರ ಇರೋದು ಆ ಥರ, ಬೇರೆ ಎಲ್ಲೂ ನಾನು ನೋಡಿಲ್ಲ, ನನಗೆ ಗೊತ್ತಿಲ್ಲ. ಹಂಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಈಗ ಚಿತ್ರದುರ್ಗ ಬೈಪಾಸ್ ಸಿಟಿಯಿಂದ ಬರೋ ದಾರಿ ಅದು. ಬೈಪಾಸ್ ಎಂಡ್ ಅದೇ. ನೋಡೋಣ ಮುಂದೆ ಊರಾಗ ಹೋಗಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಗೊತ್ತಿರೋರು ಮರಿದೆ ಚಿತ್ರದುರ್ಗದಲ್ಲಿ ಯಾರ ಇದ್ರೆ ಇಲ್ಲ ಹೊರಗಡೆ ಇದ್ರೂ ಗೊತ್ತಿದ್ರೆ ಯಾರೇ ಆಗಲಿ ಕಮೆಂಟ್ಸ್ ಹಾಕಿ ನೋಡೋಣ. ಸ್ನೇಹಿತರೆ, ಇವಾಗ ನೆಲಮಂಗಲ ಟೋಲ್ ಇದ್ದೀನಿ. ನಮ್ಮ ಕೆಲವು ಡ್ರೈವರ್ಗಳ ಭಾಳ ಇಷ್ಟಪಡೋದಂದರೆ ಟೀ ಬನ್ನು. ಟೀ ಕುಡಿಯೋಕೆ ನಿಲ್ಸಿದೆ ನೋಡಿ. ಇಲ್ಲಿ ನಮ್ಮ ಟೋಲಾಗೆ ಇಲ್ಲೇ ಗಾಡಿಯಲ್ಲೇ ತಂದು ಕೊಡ್ತಾರೆ, ಇಲ್ಲೇ ತಂದು ಕೊಟ್ಬಿಡ್ತಾರೆ. ಗಾಡಿ ಬಿಟ್ಟು ಕೆಳಗೆ ಇಳಿಯಂಗಿಲ್ಲ. ಇಲ್ಲಿ ನಾನು ಇವಾಗ ಕಾಣ್ತೈತಾ, ಎಲ್ಲ ಡ್ರೈವರ್ಗಳು ಜಾಸ್ತಿ ಇಷ್ಟಪಡ್ತಾರೆ ಟೀ ಬನ್ನು. ನಮಗೂ ಟೀ ಬನ್ ಅಂದರೆ ಭಾಳ ಇಷ್ಟ. ಅಲ್ಲಿ ಇದ್ರಲ್ಲಿ ಒಂದ್ಸಲ ಎಲ್ಲಿ ಹಿರೂರಾಗ ಒಂದು ಟೀ ಬನ್ ಕುಡ್ಕೊಬಂದೆ. ತಿರ್ಗಾ ಮತ್ತೆ ಇಲ್ಲೊಂದು ಮನೆಗೆ ಹೋಗಿ ಬಂದೆ. ಆದ್ರೂ ಮತ್ತೆ ಒಂದು ಟೀ ಬನ್ನು, ಯಾಕಪ್ಪ ಸುಸ್ತಾಗ್ಬಿಟ್ಟೆ. ಮನೆಗೆ ಹೋಗಿ 10 ನಿಮಿಷ ಇರಲಿಲ್ಲ, ಯಾಕಂದರೆ ಟೈರ್ ಪಂಚರ್ ಆಗ್ಬಿಡುತ್ತೆ. ನಮ್ಮ ಮನೆ ಬರೋಕ್ಕೆ ಹೆಂಗೆ ಹೊಣೆ ಅಂತ ಬೋಲ್ಟ್ ಹೊಡೆದು ಟೈರ್ ಪಂಚರ್ ಆಗ್ಬಿಡುತ್ತೆ. ಫಸ್ಟ್ ಟೈಮ್ ಈ ಗಾಡಿಯಲ್ಲಿ ಪಂಚರ್ ಆಗಿರೋದು. ಅದು ಮನೆ ಬಂದು ಪಂಚರ್ ಆಗ್ಬಿಡುತ್ತೆ. ಸ್ಟೆಪ್ನಿ ಎಲ್ಲ ಚೇಂಜ್ ಮಾಡಿಕೊಂಡು ಬಂದೆ. ಹೋಗ್ಬೇಕು ಅಂದರೆ 6 ಗಂಟೆಗೆ ಬರ್ತಾರೆ ಲೇಬರು. 6 ಗಂಟೆಗೆಲ್ಲ ಗಾಡಿ ಖಾಲಿ ಮಾಡೋಕ್ಕೆ ಬಿಡಬೇಕು. ಹಂಗಾಗಿ ಹೋಗ್ತಾಯಿದ್ದೀನಿ. ನಾಳೆ ಟೈಮ್ 2 ಕಾಲು.
ಕೆಂಗೇರಿಗೆ ಹೋಗೋಕೆ ಇನ್ನೂ ನೆಲಮಂಗಲದಲ್ಲಿ ಇದ್ದೀವಿ. ಬರೀ ಟೀ ಬನ್ನು ಕುಡಿದ್ಬಿಟ್ಟು ಹೋಗೋಣ. ಗಾಡಿ ಖಾಲಿ ಮಾಡಿಸಿ ಅದನ್ನು ಪಂಚರ್ ಹಾಕ್ಸ್ಬೇಕು. ಬೋಲ್ಟ್ ಹೊಡೆದ್ಬಿಡೈತೆ, ಸ್ವಲ್ಪ ಬೋಲ್ಟ್ ಎತ್ಬಿಡೈತೆ. ನಮ್ಮ ತುಮಕೂರಿಂದ ನೆಲಮಂಗಲ ಅವನು ಯಾವನೋ ಇಂಜಿನಿಯರ್ ಹೊಟ್ಟೆಗೆ ಅನ್ನ ತಿಂತಾನೆ ಏನು ತಿಂತಾನೆ ಗೊತ್ತಿಲ್ಲ. ಆ ಸ್ಪೀಡ್ ಬ್ರೇಕರ್ಗಳು ಹಾಕಿಟ್ಟವನು ಯಾವ ಥರ ಹಾಕಿಟ್ಟವನು ಅಂದರೆ ಗಾಡಿನ ಓಡಿಸೋಕ್ಕೆ ಆಗಲ್ಲ ಆ ಥರ ಸ್ಪೀಡ್ ಬ್ರೇಕರ್ಗಳು ಹಾಕಿಟ್ಟವನೆ. ಅದರಲ್ಲಿ ಯಾರಾದರೂ ಸ್ಪೀಡಾಗಿ ಬಿಟ್ಟರೆ ದಡ 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 ಅಂತ ಹೋಗ್ಬಿಡ್ತಾವಲ್ಲ, ಅವಾಗ ಬೋಲ್ಟ್ ನೆಟ್ಟೆಲ್ಲ ಉದ್ರೋಗ್ಬಿಡ್ತಾವೆ. ಹಳೆ ಗಾಡಿಗಳೆಲ್ಲ ಕೆಳಗೆ ಬಿದ್ದಿರ್ತವೆ. ಅದರಲ್ಲೆಲ್ಲ ಒಂದು ಬೋಲ್ಟ್ ಹತ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ. ಬಿಚ್ಚಿ ಸ್ಟೆಪ್ನಿ ಬೇರೆ ಇಲ್ಲ, ಗೊತ್ತಲ್ಲ ಗೋವಾದಲ್ಲಿ ಸ್ಟೆಪ್ನಿನೇ ಹೊಡೆದೋಗಿತ್ತು. ಸ್ಟೆಪ್ನಿ ಇಲ್ಲ, ಲಿಫ್ಟ್ ಹಾಕ್ಸಲ್ದು ಬಿಚ್ಚಿ ಅದಕ್ಕೆ ಹಾಕ್ಕೊಂಡು ಲಿಫ್ಟ್ ಹಾಕ್ಸಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಬೆಳಗ್ಗೆ ಖಾಲಿ ಮಾಡಿ ಆಮೇಲೆ ನೋಡಬೇಕು. ಬರ್ರಿ ಅಲ್ಲಿ ಹೋಗಿ ಅಲ್ಲೋಡಿನ ಪ್ಯಾಂಟಲ್ಲಿ ಹೋಗಿ ಸಿಗೋಣ. ಇವಾಗ ಕೆಂಗೇರಿಗೆ ಹೆಂಗೆ ಹೋಗ್ತೀನಿ ಅಂದರೆ ಸೀದಾ ಗೊರವಂಡಪಾಳ್ಯದಿಂದ ನಾಯಂಡಹಳ್ಳಿ, ರಾಜ್ಕುಮಾರ್ ಸಮಾಧಿ, ನಾಯಂಡಹಳ್ಳಿ, ರಾಜರಾಜೇಶ್ವರಿ ಆರ್ಚು, ಕೆಂಗೇರಿ. ನೈಸ್ ರೋಡಲ್ಲಿ ಹೋಗ್ಬೋದು, ಸುಮ್ಮನೆ ಟೋಲ್ ವೇಸ್ಟ್. ಈ ಗಾಡಿಗೆ 40 ವೀಲಿಗೆ ಟೋಲ್ ಸಿಕ್ಕಾಪಟ್ಟೆ ಜಾಸ್ತಿ. ಹೆಚ್ಚು ಕಮ್ಮಿ 800-1000 ರೂಪಾಯಿ ಹೋಗುತ್ತೆ ಟೋಲ್ ಅಲ್ಲಿಗೆ, ಮೈಸೂರು ರೋಡಿಗೆ. ಹಂಗಾಗಿ 800 ರೂಪಾಯಿನ ಹೋಗುತ್ತೆ. ಹಂಗಾಗಿ ಹಿಂಗೆ ಸಿಟಿಯಲ್ಲಿ ಹೋಗ್ಬೋದು. ಸುಮ್ಮನೆ ಏನಕ್ಕೆ 800 ರೂಪಾಯಿ ಲಾಸ್ ಮಾಡಬೇಕು ನೋಡಿ. ಎಲ್ಲ ಡ್ರೈವರಿಗೆ ಬಂದು ಕುಡಿತಾರೆ. ಬರ್ರಿ ಅಲ್ಲಿ ಹೋಗಿ ಮುಂದೆ ಸಿಗೋಣ. ನೋಡಿ ಸ್ನೇಹಿತರೆ, ಪಂಚರ್ ಹಾಕ್ಸ್ತಾ ಇದ್ದೀನಿ. ಅದು ನಮ್ಮ ನೈಸ್ ರೋಡು, ಮೈಸೂರು ರೋಡು, ಕೆಂಗೇರಿ ಇರೋ ನೈಸ್ ರೋಡು. ಇದು ಮೆಟ್ರೋ, ಇಲ್ಲಿ ಪಂಚರ್ ಅಂಗಡಿ. ಈ ಬೋಲ್ಟ್ ಮಾಡಿರೋ ಕೆಲಸ ನೋಡಿ. ಇದು ಹೋಗಿ ಪಂಚರ್ ಆಗಿರೋದು. ಪಂಚರ್ ಹಾಕ್ತಾರೆ, ಹೊಸ ಟಯರು. ಏನು ಮಾಡ್ತೀಯಪ್ಪ, ಎಲ್ಲ ನಿಯರ್ ಬೈ ಎಲ್ಲ ಆಗಿರೋದು. ಜಾಸ್ತಿ ಉಜ್ಜಿಲ್ಲ, ಇದು ಸೀದಾ ಒಳಗೆ ಹೋಗೈತೆ ಗೊತ್ತಾ. ಜಾಸ್ತಿ ಉಜ್ಜಿಲ್ಲ ನೋಡಿ ಎಷ್ಟವೆ. ಜಾಸ್ತಿ ನನ್ನ ಅನಿಸಿಕೆ ನಮ್ಮೂರು ಹತ್ತತ್ರ ಒಂದು ಕಿಲೋಮೀಟ್ರ್, ಒಂದು 2-3 ಕಿಲೋಮೀಟ್ರ್ ಹಿಂದೆ ಏನೋ ಚುಚ್ಕೊಂಡೈತೆ. ಅಲ್ಲಿ ಸ್ಪೀಡ್ ಬ್ರೇಕರ್ ಹಾಕೋರಲ್ಲ, ಅಲ್ಲಿ ಮನೆ ತಗೊಂಡು ನಿಲ್ಲಿಸಿ ನೋಡ್ತೀನಿ ಪಂಚರ್ ನಿಯರ್ ಹೋಗ್ತಾ ಇತ್ತು. ಅವಲೇ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡೆ. ಸ್ಟೆಪ್ನಿ ಇಲ್ಲಿದ್ದ ಕಾರಣ ಲಿಫ್ಟ್ ಹಾಕ್ಸಲ್ಲಿ ತೆಗೆದು ಅದಕ್ಕೆ ಹಾಕೊಂಡಿರೋದು. ಇವಾಗ ಗಾಡಿ ಖಾಲಿ ಮಾಡ್ಕೊಂಡು ಇಲ್ಲಿ ಬಂದು ಬೈಪಾಸು ಅಂತೀನಿ ಕೆಂಗೇರಿ ಒಳಗಡೆ ಖಾಲಿ ಬಂದೆ. ಇಲ್ಲಿ ರಿಂಗ್ ರೋಡ್ ಹತ್ರ ನಿಲ್ಸ್ಕೊಂಡು ನೈಸ್ ರೋಡ್ ಹತ್ರ ಪಂಚರ್ ಹಾಕ್ಸ್ಕೊತಾ ಇದ್ದೀನಿ. ಇವೆಲ್ಲ ಹೋಗೋರೆ, ಇದಕ್ಕೆ ಪ್ಯಾಚ್ ಹಾಕ್ಸ್ಬೇಕು. ಇದಕ್ಕೆ ಹೋಗೋರೆ, ನೋಡೋಣ ಬರಲಿ, ಪಂಚರ್ ಹಾಕ್ಸ್ಕೊಂಡು ಹೋಗೋಣ. ನಮ್ಮ ಅರ್ಜುನ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಅಲ್ಲಿದ್ದಾನೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ಟಯರ.